ಎಲ್ರಿಗೂ ಶುಭ ಮಧ್ಯಾಹ್ನ. ನಾನು ಲಕ್ಷ್ಮೀ ಝಾನ್ಸಿ ಭಟ್. ನಮ್ಮೂರು ಹೊನ್ನಾವರದ ಕರ್ಕಿ, ಇರೋದು ಬೆಂಗಳೂರಿನಲ್ಲಿ. ನಾನಿವತ್ತು ಅಮೂಲ್ ಕನ್ನಡ ಪೇಜ್ಗಾಗಿ ಲೈವಲ್ಲಿ ಅಮೂಲ್ ಪ್ರಾಡಕ್ಟನ್ನು ಉಪಯೋಗಿಸಿ ಮೂಂಗ್ ದಾಲ್ ಕಚೋರಿ ಅಂದರೆ ಮೊಳಕೆ ಬರಿಸಿದಂತಹ ಹೆಸರು ಕಾಳಿನ ಕಚೋರಿ ಮಾಡೋದು ಹೇಗೆ ಅಂತ ನನ್ನದೇ ಆದ ವಿಧಾನದಲ್ಲಿ ತೋರಿಸ್ತೀನಿ. ಈಗಾಗಲೇ ಹಲವಾರು ಅಡುಗೆಗಳನ್ನು ತೋರಿಸಿ ಆಗಿದೆ. ಈಗ ಅಮೂಲ್ ಪ್ರಾಡಕ್ಟನ್ನು ಉಪಯೋಗಿಸಿ ಮಾಡುವಂಥದ್ದು. ಇದರಲ್ಲಿ ನಾನು ಅಮೂಲ್ ಗೋಧಿ ಹಿಟ್ಟು, ಅಮೂಲ್ ಹೆಸರು ಕಾಳು, ಅಮೂಲ್ ಸಕ್ಕರೆ, ಅಮೂಲ್ ಕಡಲೆ ಹಿಟ್ಟು, ಅಮೂಲ್ ತುಪ್ಪವನ್ನು ತಗೊಂಡಿದ್ದೀನಿ. ಇವೆಲ್ಲವನ್ನು ಉಪಯೋಗಿಸಿ ಮೈದಾ ಬದಲಿಗೆ ನಾನಿಲ್ಲಿ ಆರ್ಗ್ಯಾನಿಕ್ ಗೋಧಿ ಹಿಟ್ಟನ್ನು ಉಪಯೋಗಿಸ್ತಾ ಇದ್ದೀನಿ. ಹಾಗೆ ಹೆಸರು ಕಾಳನ್ನು ಮೊಳಕೆ ಬರ್ಸ್ಕೊಂಡಿದ್ದೀನಿ. ಇದರ ಮಾಡುವ ವಿಧಾನವನ್ನು ನೋಡೋಣ. ಈಗ ಇದಕ್ಕಾಗಿ ನಾನಿಲ್ಲಿ ಕೆಲವು ಸಾಮಗ್ರಿಗಳನ್ನು ತೋರಿಸ್ತೀನಿ. ನಾನಿಲ್ಲಿ ಈ ಕಚೋರಿ ಹಿಟ್ಟು ಮಾಡೋಕೆ ಅಂದರೆ ನಾವು ಹೊರಗಡೆ ಇದ್ರ ಮಾಡ್ತೀವಿಲ್ಲ, ನಾವು ಹೂರಣ ಒಳಗಡೆ ಇರುವಂಥದ್ದು ಹೊರಗಡೆ ಪದರವನ್ನು ಮಾಡೋಕೆ ಗೋಧಿ ರವೆ ಮತ್ತು ಗೋಧಿ ಹಿಟ್ಟನ್ನು ತೆಗೆದುಕೊಂಡಿದ್ದೀನಿ. ಅಮೂಲ್ ಗೋಧಿ ಹಿಟ್ಟನ್ನು ತೆಗೆದುಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ತುಪ್ಪವನ್ನು ಹಾಕಬೇಕು, ಅಮೂಲ್ ತುಪ್ಪ. ಹಾಗೆ ಹೆಸರು ಕಾಳನ್ನು ನೆನೆಸ್ಬಿಟ್ಟು ಮೊಳಕೆ ಬರ್ಸ್ಕೊಂಡಿದ್ದೀನಿ. ಅದೆಲ್ಲ ನೀರಿನ ಪಸೆ ಎಲ್ಲ ಆರಿರುತ್ತೆ. ಹಾಗೆ ಮಸಾಲೆಗಾಗಿ ನಾನಿಲ್ಲಿ ಕೆಲವು ಸಾಮಗ್ರಿಗಳನ್ನು ತೋರಿಸ್ತೀನಿ. ಕೊತ್ತಂಬರಿ ಬೀಜ ಮತ್ತು ಬಡೆ ಸೊಪ್ಪನ್ನು ಸ್ವಲ್ಪ ತರಿತರಿಯಾಗಿ ಕುಟ್ಟಿಟ್ಕೊಂಡಿದ್ದೀನಿ. ಹಾಗೆ ಖಾರಕ್ಕೆ ಮೆಣಸಿನಕಾಯಿ ಪುಡಿ, ಅರಿಶಿನ ಪುಡಿ, ಹಾಗೆ ಸ್ವಲ್ಪ ಇಂಗನ್ನು ನೀರನ್ನಾಗಿ ಮಾಡಿಟ್ಕೊಂಡಿದ್ದೀನಿ. ಹಾಗೆ ಅಮ್ಚೂರ್ ಪೌಡರ್ ಬದಲಿಗೆ ನಾನಿಲ್ಲಿ ಓಟೆ ಹುಳಿ ಪುಡಿಯನ್ನು ಹಾಕ್ತಾ ಇದ್ದೀನಿ. ಇದು ತುಂಬ ಹುಳಿಯಾಗಿರುತ್ತೆ, ಮತ್ತೆ ನಮ್ಮೂರಿನಲ್ಲೆಲ್ಲ ಹುಳಿಗಾಗಿ ಬಳಸುವಂಥದ್ದು. ಇದು ಓಟೆ ಹುಳಿ ಪುಡಿ ಅಂತ ಹೇಳ್ತೀವಿ. ಇದು ವರ್ಷಗಟ್ಟಲೆ ಇಟ್ಟರು ಹಾಳಾಗೋದಿಲ್ಲ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಬೇಕು, ಕರಿಯೋಕೆ ಎಣ್ಣೆ ಬೇಕು, ಮತ್ತು ಕರಿಬೇವು ಬೇಕು. ಇವೆಲ್ಲನೂ ಉಪಯೋಗಿಸಿ ಮಾಡ್ತಾ ಇದ್ದೀನಿ. ಈಗ ಇದಕ್ಕೆ ಮೊದಲಿಗೆ ನಾನು ಇದರ ಹಿಟ್ಟು ತಯಾರಿಸೋಕೆ ಸಮ ಪ್ರಮಾಣದಲ್ಲಿ ಗೋಧಿ ಹಿಟ್ಟು ಮತ್ತು ಗೋಧಿ ರವೆಯನ್ನು ತಕೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತೀನಿ. ಪುಷ್ಪಲತಾ ಶೆಟ್ಟರು ಬಂದಿದ್ದಾರೆ. ಪುಷ್ಪಲತಾ ಅವರಿಗೆ ಥ್ಯಾಂಕ್ ಯು. ಪುಷ್ಪಲತಾ, ಲೈವಲ್ಲಿ ನೋಡ್ತಾ ನೀವು ಪ್ರೋತ್ಸಾಹ ನೀಡೋದಕ್ಕೆ. ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಸ್ವಲ್ಪ ತುಪ್ಪವನ್ನು ಹಾಕೊಳ್ಳೋಣ. ಯಾಕೆಂದರೆ ತುಪ್ಪ ಹಾಕ್ಕೊಂಡ್ರೆ ಗರಿ ಗರಿಯಾಗಿ ಬರುತ್ತೆ. ಇವನ್ನೆಲ್ಲ ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡಾಗ ಎಲ್ಲ ಕಡೆಗೆ ಈ ಗೋಧಿ ಹಿಟ್ಟಿಗೆ ಮತ್ತು ಗೋಧಿ ರವೆಗೆ ತುಪ್ಪ ಸರಿಯಾಗಿ ಮಿಕ್ಸ್ ಆಗಿ ಗರಿ ಗರಿ ಆಗೋಕ್ಕೆ ಚೆನ್ನಾಗಿ ಬರುತ್ತೆ. ನಾನಿಲ್ಲಿ ಸ್ವಲ್ಪನೇ ಮಾಡ್ತಾ ಇರೋದ್ರಿಂದ ಇಷ್ಟ ಪ್ರಮಾಣದಲ್ಲಿ ತಗೊಂಡಿದ್ದೀನಿ. ಜಾಸ್ತಿ ಪ್ರಮಾಣದಲ್ಲೂ ಮಾಡ್ಕೋಬಹುದು. ಈ ರೀತಿಯಾಗಿ ಕಲಿಸ್ಕೊಂಡು, ಈಗ ಮಳೆಗಾಲ ಶುರುವಾಗಿದೆ ಎಲ್ಲ ಕಡೆ. ಬೆಂಗಳೂರಿನಲ್ಲೂ ಸ್ವಲ್ಪ ಮಳೆ ಆಗಾಗ ಸ್ವಲ್ಪ ಸ್ವಲ್ಪ ಬರ್ತಾ ಇರುತ್ತೆ. ಅದಕ್ಕಾಗಿ ನಾವು ಈ ರೀತಿಯಾದ ಕರಿದ ತಿಂಡಿಗಳನ್ನು ಮಾಡಿಕೊಂಡ್ರೆ, ಮನೆಯಲ್ಲೇ ಮಾಡಿಕೊಂಡ್ರೆ ತುಂಬ ಹಿತವಾಗಿರುತ್ತೆ. ನಾವು ಹೊರಗಡೆ ತಿನ್ನೋದ್ರ ಬದಲಿಗೆ ಮನೆಯಲ್ಲೇ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಈ ರೀತಿ ತುಪ್ಪವನ್ನು ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ತಕ್ಕಷ್ಟು ನೀರನ್ನು ಹಾಕಿ, ನಾನು ಮೊದಲೇ ಹೇಳಿದಾಗೆ ಸ್ವಲ್ಪನೇ ಮಾಡ್ತಾ ಇರೋದ್ರಿಂದ ಸ್ವಲ್ಪವೇ ನೀರನ್ನು ಹಾಕ್ಕೊಂಡು ನಾವು ಪುರಿ ಹಿಟ್ಟೆಲ್ಲ ಕಲಿಸ್ತೀವಲ್ಲ ಹಾಗೆ ಸ್ವಲ್ಪ ಹೊತ್ತು ಕಲಸಿಟ್ಕೋಬೇಕಾಗತ್ತೆ. ಅಮೂಲ್ ಗೋಧಿ ಹಿಟ್ಟಿನಲ್ಲಿ ನಾವು ಚಪಾತಿ, ಪರೋಟ ಇದೆಲ್ಲ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಈ ಕಚೋರಿ ಮಾಡಿದ್ರು ಹೇಗಿರುತ್ತೆ ಅನ್ನೋದನ್ನು ತೋರಿಸ್ತೀನಿ. ಸ್ವಲ್ಪ ಸ್ವಲ್ಪವೇ ನೀರು ಹಾಕ್ಕೊಂಡು ಇದನ್ನು ಮುದ್ದೆ ಆಗೋ ತನಕ ಕಲಿಸ್ಕೋಬೇಕು. ರವೆಯನ್ನು ಹಾಕಿರೋದ್ರಿಂದ ಸ್ವಲ್ಪ ನೆನೆದವಾಗ ಇನ್ನೂ ಕ್ರಿಸ್ಪಿಯಾಗಿ ಬರುತ್ತೆ. ನಿಮಗೆಲ್ಲ ಅಡುಗೆ ಆಯಿತಾ? ಮಧ್ಯಾಹ್ನದ ಹೊತ್ತು ಲೈವಲ್ಲಿ ಬಂದು ನೋಡಿ ಪ್ರೋತ್ಸಾಹ ಕೊಡೋಕ್ಕೆ ಸ್ವಲ್ಪ ಕಷ್ಟ ಆಗತ್ತೆ. ನನಗೂ ಅರ್ಧ ಅಡುಗೆ ಆಗಿದೆ. ಈ ಹೆಸರು ಕಾಳು ಮೊಳಕೆ ಬರಿಸಿದ್ದೇ ಇತ್ತು, ಅದನ್ನೇ ಸಾರು ಮಾಡೋಣ ಅಂತೇಳಿ ಕುಕ್ಕರ್ನಲ್ಲಿ ಬೇಯಿಸಿಟ್ಕೊಂಡಿದ್ದೀನಿ. ಈ ಮಳೆಗಾಲ ಪ್ರಾರಂಭವಾದಾಗ ಈ ರೀತಿ ಕರಿದ ತಿಂಡಿ ಅಥವಾ ಮನೆಯಲ್ಲೇ ಮಾಡಿದ ತಿಂಡಿಯನ್ನು ಸವಿಯೋದು ಅಂದರೆ ತುಂಬ ಖುಷಿ ಆಗುತ್ತೆ. ಮತ್ತು ಹೊರಗಡೆ ಹೋಗೋದು ಕಷ್ಟ. ಹಾಗಾಗಿ ನಾವು ದಿನನಿತ್ಯ ಮಾಡುವಂಥ ಅಡುಗೆಯನ್ನೇ ನಾನಿಲ್ಲಿ ಲೈವಲ್ಲಿ ತೋರಿಸ್ತೀನಿ. ನಾವೀಗ
ತುಂಬ ಮಂದಿ ಅಮೂಲ್ ಕನ್ನಡ ಪೇಜ್ನಲ್ಲಿ ಲೈವ್ ಅಲ್ಲಿ ಅಡುಗೆಯನ್ನ ತೋರಿಸ್ತೀವಿ. ಅದರಲ್ಲಿ ನೀವು ಯಾವುದಾದನ್ನ ಟ್ರೈ ಮಾಡ್ತೀರಾ ಅಥವಾ ಈಗಾಗಲೇ ಮಾಡಾಗಿದ್ರೆ ಅಥವಾ ನೀವು ಬೇರೆ ರೀತಿಯಲ್ಲಿ ಮಾಡೋದಿದ್ರೆ ಎಲ್ಲ ಹಂಚ್ಕೊಂಡ್ರೆ ಖುಷಿ ಆಗತ್ತೆ. ನೀವು ಲೈವಲ್ಲಿ ಬಂದು ನಮ್ಮ ಅಡುಗೆಯನ್ನು ನೋಡಿ ಪ್ರೋತ್ಸಾಹ ನೀಡ್ತಿರಂತೂ ಇನ್ನೂ ತುಂಬ ಖುಷಿ ಆಗುತ್ತೆ. ಇಲ್ಲ ಅಂದ್ರೂ ಅದು ಅಮೂಲ್ ಕನ್ನಡ ಪೇಜ್ನಲ್ಲಿ ಹಾಗೆ ಇರುತ್ತೆ ನೋಡಿ. ಈ ರೀತಿ ಚೆನ್ನಾಗಿ ಹೊಂದ್ಕೊಳ್ಳೋ ಹಾಗೆ ನಾವು ಸ್ವಲ್ಪ ಗಟ್ಟಿಯಾಗಿ ಕಲಸಿಟ್ಕೊಂಡ್ರೆ ಇದನ್ನ ಕಲಸಿಟ್ಕೋಬಹುದು. ಆದರೆ ನಾನು ಲೈವಲ್ಲಿ ಮಾಡೋದಲ್ವಾ, ಏಕೆಂದ್ರೆ ತುಂಬ ಟೈಮ್ ತಗೊಳ್ಳಲ್ಲ, ಹಾಗಾಗಿ ಈ ರೀತಿಯಾಗಿ ಕಲಸಿಬಿಟ್ಟೆ ತೋರಿಸ್ತಾ ಇದ್ದೀನಿ. ಈ ರೀತಿಯಾಗಿ ಎಲ್ಲ ಕಡೆ ಹೊಂದ್ಕೊಳ್ಳೋ ಹಾಗೆ ಕಲಸಿಟ್ಕೊಂಡ್ರೆ ಸ್ವಲ್ಪ ಹೊತ್ತಿಗೆ ಅದು ನೆನೆದ್ರೆ ಸಾಕು. ಒಂದು 5 ನಿಮಿಷ ಆಗೋದ್ರೆ ಸಾಕು. ಈಗ ಇದಕ್ಕಾಗಿ ಬೇಕಾಗಿರೋ ಮಸಾಲೆಯನ್ನು ಮಾಡೋದನ್ನು ತೋರಿಸ್ತೀನಿ. ಕಚೋರಿ ಅನ್ನೋದು ಹೆಚ್ಚಾಗಿ ನಾರ್ತ್ ಇಂಡಿಯಾದಲ್ಲಿ ಮಾಡುವಂಥದ್ದು. ಅದನ್ನೇ ನಾವು ಸೌತ್ ಇಂಡಿಯಾದಲ್ಲಿ ನಮ್ಮದೇ ಆದ ರೀತಿಯಲ್ಲಿ ಅಥವಾ ನಾವು ಅದೇ ರೀತಿ ಮಾಡಿಕೊಂಡು ಇನ್ನು ನೀವು ಸಾಮಾಜಿಕ ಯೂಟ್ಯೂಬ್ನಲ್ಲೆಲ್ಲ ಹುಡುಕ್ಲಿಕ್ಕೆ ಹೋದ್ರೆ ಎಷ್ಟು ರೀತಿ ರೆಸಿಪಿ ಸಿಗುತ್ತೆ. ಇದು ಒಂದು ರೀತಿಯಲ್ಲಿ ನಾನು ಇರೋವಂಥ ಸಾಮಗ್ರಿಗಳಲ್ಲಿ ಮಾಡ್ತಾ ಇರುವಂಥದ್ದು ನೋಡಿ. ಈ ರೀತಿ ಕಲಸಿಟ್ಕೊಂಡಿದ್ದೀನಿ. ಇದನ್ನ ಒಂದು ಕಡೆ ಇಟ್ಕೊತೀನಿ. ಹಾಗೆ ನಾನಿಲ್ಲಿ ಬಾಣಲೆಗೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಇದ್ರೆ ಮಸಾಲೆ ಬೇಯೋಕೆ ಚೆನ್ನಾಗಿರುತ್ತೆ. ನಾನಿಲ್ಲಿ ದಪ್ಪ ತಳದ ಬಾಣಲೆ ತಗೊಂಡಿರೋದ್ರಿಂದ ಸ್ವಲ್ಪ ಬಿಸಿ ಆಗೋಕೆ ಸಮಯ ತಗೊಳುತ್ತೆ. ಬಿಸಿಯಾಗಿ ಬರಲಿ ಅದು. ನಾವಿಲ್ಲಿ ಮಸಾಲೆಗಾಗಿ ಈರುಳ್ಳಿ ಬೆಳ್ಳುಳ್ಳಿ ಏನನ್ನು ಉಪಯೋಗಿಸದೆ ಹಾಗೆ ಮಾಡ್ತಾ ಇದ್ದೀವಿ. ಬಾಣಲೆ ಬಿಸಿಯಾಗಿ ಬಂದ್ಮೇಲೆ ನಾನಿಲ್ಲಿ ಈ ಸಾಮಗ್ರಿಗಳನ್ನು ಹಾಕ್ತೀನಿ. ಇದಕ್ಕೆ ನಾನಿಲ್ಲಿ ಕೊತ್ತಂಬರಿ ಮತ್ತೆ ಬಡೆ ಸೊಪ್ಪನ್ನ ಸ್ವಲ್ಪ ತರಿಯಾಗಿ ಕುಟ್ಟಿಟ್ಕೊಂಡಿದ್ದೀನಿ. ಇದನ್ನ ಮೊದಲಿಗೆ ಹಾಕೋತೀನಿ. ಬಾಣಲೆ ಕಾದಿದೆ ನೋಡಿ. ಇದನ್ನ ಸ್ವಲ್ಪ ಘಮ ಬರೋ ತನಕ ಹುರ್ಕೊಳ್ಳೋಣ. ಬಡೆ ಸೊಪ್ಪನ್ನ ನಮ್ಮಲ್ಲಿ ಉಪಯೋಗಿಸೋದು ಕಡಿಮೆ, ಆದ್ರೆ ಈ ರೀತಿ ಉಪಯೋಗಿಸಿದಾಗ ಫ್ಲೇವರ್ ಚೆನ್ನಾಗಿರುತ್ತೆ. ಹಾಗೆ ಇದಕ್ಕೆ ನಾನಿಲ್ಲಿ ಕರಿಬೇವನ್ನ ಹಾಕ್ತಾ ಇದ್ದೀನಿ. ಇದಕ್ಕೆ ಕಸೂರಿ ಮೇಥಿಯನ್ನ ಹಾಕ್ತಾರೆ. ನಾನಿಲ್ಲಿ ಕಸೂರಿ ಮೇಥಿ ಮನೆಯಲ್ಲಿ ತಂದಿದ್ದಿಲ್ಲದ್ರಿಂದ ಕರಿಬೇವನ್ನ ಹಾಕ್ತಾ ಇದ್ದೀನಿ. ನಮ್ಮದೇ ಸಾಮಗ್ರಿಗಳನ್ನ ಹಾಕೋಬಹುದು. ಮಸಾಲೆ ಭಿನ್ನವಾಗಿದ್ರೆ ಏನು ಪರವಾಗಿಲ್ಲ. ಈ ರೀತಿ ಹಾಕೊಂಡು ಇದಕ್ಕೆ ನಾನಿಲ್ಲಿ ಕಡಲೆ ಹಿಟ್ಟನ್ನ ಹಾಕಬೇಕು. ಸ್ವಲ್ಪ ಮಾಡ್ತಾ ಇರೋದ್ರಿಂದ ಸಾಧಾರಣ 1 ಲೋಟ ಹೆಸರು ಕಾಳನ್ನ ತಗೊಂಡ್ರೆ ಒಂದು ಅರ್ಧ ಲೋಟ ಆಗುವಷ್ಟು ಕಡಲೆ ಹಿಟ್ಟನ್ನ ಹಾಕೋಬೇಕು. ಕಡಲೆ ಹಿಟ್ಟನ್ನು ಹಾಕಿ ಹುರಿಬೇಕು. ಈ ರೀತಿ ಮಾಡಿದಾಗ ಭಿನ್ನವಾದ ರುಚಿಯನ್ನ ಕೊಡುತ್ತೆ ನೋಡಿ. ಒಮ್ಮೆ ನಮಗೆ ಸಣ್ಣ ಉರಿಯಲ್ಲಿ ಮಾಡ್ಕೊಳ್ಳೋಣ. ದಪ್ಪ ತಳದ್ದಾದ್ರಿಂದ ಸ್ವಲ್ಪ ಬೇಗನೆ ಕೆಂಪಗಾಗಿ ಬರುತ್ತೆ. ಇದು ಇದಾಗಿಲ್ಲ, ಕ್ಯಾಮ್ರಾದಲ್ಲಿ ಆ ರೀತಿ ಕಾಣಿಸುತ್ತೆ. ಈ ರೀತಿ ಆದ ನಂತರ ಇದಕ್ಕೆ ನಾನಿಲ್ಲಿ ಇಂಗಿನ ನೀರನ್ನ ಹಾಕ್ತೀನಿ. ಈಗ ಕಡಲೆ ಹಿಟ್ಟು ಬೇಯುತ್ತೆ. ಈ ರೀತಿ ಮಾಡಿದವಾಗ ಕಡಲೆ ಹಿಟ್ಟು ಸ್ವಲ್ಪ ಬೆಂದು ಘಮವನ್ನ ಕೊಡುತ್ತೆ. ಸಣ್ಣ ಉರಿಯಲ್ಲಿ ಮಾಡ್ಕೋಬೇಕು. ಹಾಗೆ ಇದಕ್ಕೆ ಪರಿಮಳಕ್ಕಾಗಿ ನಾನಿಲ್ಲಿ ಇಂಗನ್ನು ಹಾಕಿದ್ದೀನಿ. ಹಾಗೆ ಖಾರಕ್ಕೆ ತಕ್ಕಷ್ಟು ಕೆಂಪು ಮೆಣಸಿನಕಾಯಿ ಪುಡಿ ಮತ್ತೆ ಅರಿಶಿನವನ್ನು ಹಾಕೊಂಡಿದ್ದೀನಿ.
ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ. ಹಾಗೆ ಅಮ್ಚೂರ್ ಪುಡಿ ಬದಲಿಗೆ ನಾನಿಲ್ಲಿ ಓಟೆ ಹುಳಿಯನ್ನು ಹಾಕಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಬೇಕು. ನಾನಿಲ್ಲಿ 1 ಬೌಲ್ ಆಗುವಷ್ಟು ಹೆಸರು ಕಾಳನ್ನು ತಗೊಂಡಿದ್ದೀನಿ, ಇದನ್ನು ಹಾಕೊಳ್ಳೋಣ. ಹಾಗೆ ಘಮಕ್ಕಾಗಿ ಸ್ವಲ್ಪ ತುಪ್ಪವನ್ನು ಹಾಕೋಬೇಕು, ಆಗ ಇನ್ನೂ ರುಚಿ ಜಾಸ್ತಿ ಆಗತ್ತೆ. ಇಷ್ಟನ್ನು ಹಾಕಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಹೆಸರು ಕಾಳನ್ನು ಹಾಕೋಬೇಕು. ನಾವು ತುಂಬ ಮಾಡಿದವಾಗ ಕಡಲೆ ಹಿಟ್ಟನ್ನು ಸ್ವಲ್ಪ ಜಾಸ್ತಿ ಹಾಕಬೇಕಾಗತ್ತೆ. ನಾನಿಲ್ಲಿ ಸ್ವಲ್ಪನೇ ಮಾಡ್ತಾ ಇರೋದ್ರಿಂದ ಇಷ್ಟೇ ಹಾಕ್ಕೊಂಡಿದ್ದೀನಿ. ಈಗ ಇವೆಲ್ಲದರ ಘಮ ಬರ್ತಾ ಇದೆ. ನೋಡೋಕೆ ಈ ಬಣ್ಣ ಈ ರೀತಿ ಇದೆ ಅಷ್ಟೇ, ಅದು ಮೊಬೈಲ್ನಲ್ಲಿ ಆ ರೀತಿ ಕಾಣ್ತಾ ಇದೆ. ಹಾಗೆ ಇದಕ್ಕೆ ನಾನಿಲ್ಲಿ ಕೊತ್ತಂಬರಿ ಮತ್ತೆ ಜೀರಿಗೆ ಪುಡಿಯನ್ನು ಹಾಕೋತೀನಿ. ಪರಿಮಳಕ್ಕೆ ನೀವೇನು ಬೇಕಿದ್ರೂ ಹಾಕೋಬಹುದು. ಈರುಳ್ಳಿ ಬೆಳ್ಳುಳ್ಳಿ ಬದಲಿಗೆ ಇವೆಲ್ಲ ಹಾಕ್ತಾ ಇರುವಂತದ್ದು. ಉಪ್ಪನ್ನು ಹಾಕಿ ಆಗಿದೆ. ಹಾಗೆ ಇದಕ್ಕೆ ಈ ಹೆಸರು ಕಾಳನ್ನ ಹಾಕೊಳ್ಳೋಣ. ಕಡಲೆ ಹಿಟ್ಟು ಹಾಕೋದ್ರಿಂದ ಇದು ಬೈಂಡಿಂಗ್ ಆಗಿ ಬರುತ್ತೆ. ನಾನಿಲ್ಲಿ ದಪ್ಪ ತರದ ಬಾಂಡ್ಲೆ ಆಗಿರೋದ್ರಿಂದ ಉರಿಯನ್ನ ಕಡಿಮೆ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಮಿಕ್ಸ್ ಆಗಿ ಬರಲಿ, ಆಮೇಲೆ ಉರಿಯನ್ನ ಹಾಕ್ತೀನಿ. ಗ್ಯಾಸ್ ಅನ್ನ ಹಚ್ಚಿ ಸಣ್ಣ ಉರಿಯಲ್ಲಿ ಇದನ್ನ ಒಮ್ಮೆ ಸರಿಯಾಗಿ ಮಿಶ್ರ ಮಾಡ್ಕೊತೀನಿ. ಈ ಹೆಸರು ಕಾಳನ್ನು ಹಾಕಿದವಾಗ ಇದೆಲ್ಲ ಮಿಶ್ರ ಆಗಿ ಮುದ್ದೆ ಕಟ್ಟುವ ಹಾಗೆ ಬರುತ್ತೆ. ಸರಿಯಾಗಿ ಬೇಯೋ ತನಕ ಇದರಲ್ಲಿ ನೀರಿನ ಪಸೆ ಇರಬಾರ್ದು. ನೀರಿನ ಪಸೆ ಇದ್ರೆ ಕಚೋರಿ ಮೆತ್ತಗಾಗ್ಬಿಡುತ್ತೆ. ಹಾಗಾಗಿ ನೀರನ್ನು ಹಾಕ್ದೇನೆ ಸಣ್ಣ ಉರಿಯಲ್ಲಿ ಇವನ್ನೆಲ್ಲ ಚೆನ್ನಾಗಿ ಮಿಶ್ರ ಮಾಡ್ಕೋಬೇಕು. ಈ ರೀತಿ ಸಣ್ಣ ಉರಿಯಲ್ಲಿ ಇವೆಲ್ಲ ಮಿಶ್ರ ಆಗುವಂತೆ ಮಾಡ್ಕೊಂಡ್ರೆ ಮುದ್ದೆ ಕಟ್ಟೋಕೆ ಅಂದ್ರೆ ಉಂಡೆ ಕಟ್ಟೋಕೆ ಬರಬೇಕು. ಇದನ್ನ ಆಮೇಲೆ ಕರಿಯೋದಿರೋದ್ರಿಂದ ಇದು ತುಂಬಾ ಬೇಯಬೇಕಂತೇನಿಲ್ಲ. ಮೊಳಕೆ ಕಾಳಾಗಿರೋದ್ರಿಂದ ಆರೋಗ್ಯಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ. ಈ ಕಡಲೆ ಹಿಟ್ಟು ಇವಕ್ಕೆಲ್ಲ ಹೊಂದ್ಕೊಂಡು ನಾನು ಇಂಗನ್ನು ಹಾಕಿರೋದ್ರಿಂದ ಇಂಗಿನ ಪರಿಮಳನೂ ಚೆನ್ನಾಗಿ ಬಂದಿದೆ. ಈಗ ಸಣ್ಣ ಉರಿಯಲ್ಲಿ ಇನ್ನೊಮ್ಮೆ ಬೇಯಿಸ್ಕೊತೀನಿ. ಎಲ್ಲ ಮಿಶ್ರ ಆಗಿ ಬಂದಿದೆ. ಉಪ್ಪು, ಖಾರ, ಸ್ವಲ್ಪ ಹುಳಿ, ಹಾಗೆ ಇದಕ್ಕೆ ಸ್ವಲ್ಪ ಸಕ್ಕರೆಯನ್ನು ಹಾಕಬೇಕು. ಉಪ್ಪು, ಹುಳಿ, ಖಾರ ಮಿಶ್ರಿತವಾದ ಈ ಕಚೋರಿ ಮಸಾಲ ತುಂಬಾ ಖುಷಿಯನ್ನ ಕೊಡುತ್ತೆ. ನಾನಿಲ್ಲಿ ಆರ್ಗ್ಯಾನಿಕ್ ಶುಗರ್ ಅಂದ್ರೆ ಅಮೂಲ್ ಸಕ್ಕರೆಯನ್ನ ಹಾಕೊಂಡಿದ್ದೀನಿ. ಸಕ್ಕರೆಯನ್ನ ಹಾಕಿದಾಗ ಸ್ವಲ್ಪ ನೀರು ಬಿಟ್ಕೊಂಡು ಬಂದು ಚೆನ್ನಾಗಿ ಬೇಯೋಕ್ಕೂ ಸಹಕಾರಿ ಆಗುತ್ತೆ. ಸವಿತಾ ಕಿರಣ್ ಅವರೇ, ಥ್ಯಾಂಕ್ ಯು. ಸೂಪರ್ ಪ್ರಿಪರೇಷನ್. ನನ್ನದೇ ಆದ ರೀತಿಯಲ್ಲಿ ಮಾಡ್ತಾ ಇದ್ದೀನಿ. ಇದಕ್ಕೆ ಇನ್ನೂ ಮಸಾಲಾ ಸಾಮಗ್ರಿಗಳನ್ನ ಉಪಯೋಗಿಸ್ತಾರೆ. ಹೇಳಿದ್ನಲ್ಲ, ಒಬ್ಬರು ಒಂದೊಂದು ರೀತಿಯಲ್ಲಿ ಅವರವರಲ್ಲಿ ಇರುವಂತಹ ಸಾಮಗ್ರಿಗಳನ್ನ ಉಪಯೋಗಿಸಿ ಮಾಡ್ತಾರೆ. ಕಸೂರಿ ಮೇಥಿ ಹಾಕ್ಬೋದು, ಮತ್ತೆ ಇದಕ್ಕೆ ಗರಂ ಮಸಾಲ ಹಾಕ್ಬೋದು. ಅದನ್ನ ನಾನಿಲ್ಲಿ ಗರಂ ಮಸಾಲ ಏನನ್ನು ಹಾಕದೆ ಬಡೆ ಸೊಪ್ಪು ಮತ್ತೆ ಕೊತ್ತಂಬರಿ ಪುಡಿಯನ್ನು ಹಾಕೊಂಡಿದ್ದೀನಿ. ಈ ರೀತಿ ಮಾಡಿಕೊಂಡು ಸ್ವಲ್ಪ ಆರಿದ್ರೆ ಚೆನ್ನಾಗಿರುತ್ತೆ. ಇದು ಸಣ್ಣ ಉರಿಯಲ್ಲಿ ಮಿಕ್ಸ್ ಆಗ್ತಾ ಇರಲಿ. ನಾನಿಲ್ಲಿ ಕರಿಯೋಕೆ ಒಲೆಯನ್ನ ಹಚ್ಕೊಂಡಿರ್ತೀನಿ. ಸಣ್ಣ ಉರಿಯಲ್ಲಿ ಇರಬೇಕು, ಸುಮ್ಮನೆ ಸಮಯವನ್ನ ಹಾಳು ಮಾಡೋದು ಬೇಡ ಅಂತ. ಇವನ್ನೆಲ್ಲ ಈ ರೀತಿ
ಕಡಲೆ ಹಿಟ್ಟು ಹಾಕಿರ್ತೀವಲ್ಲ ಇದಕ್ಕೆಲ್ಲ ಮಿಕ್ಸ್ ಆದರೆ ನಮಗೆ ಉಂಡೆ ಕಟ್ಟೋಕೆ ಸುಲಭವಾಗುತ್ತೆ. ಈ ಮಸಾಲೆ ಘಮ ಇಲ್ಲಿ ಚೆನ್ನಾಗಿ ಬರ್ತಾ ಇದೆ. ಕೆಂಪು ಮೆಣಸಿನಕಾಯಿ ಪುಡಿನೂ ಜಾಸ್ತಿ ಹಾಕೋಬಹುದು. ನಾನಿಲ್ಲಿ ತುಂಬಾ ಖಾರವನ್ನ ಮಾಡ್ತಾ ಇಲ್ಲ. ಖಾರ ಪುಡಿ ತುಂಬಾ ಖಾರ ಇರೋದ್ರಿಂದ ಸ್ವಲ್ಪವನ್ನೇ ಹಾಕೊಂಡಿದ್ದೀನಿ. ಈ ರೀತಿ ಮಾಡ್ಕೊಂಡು ಇದು ಸ್ವಲ್ಪ ಆರಿದ್ರೆ ಉಂಡೆ ಕಟ್ಟೋಕೆ ಬರುತ್ತೆ. ಇದನ್ನ ಎಲ್ಲ ಮಿಕ್ಸ್ ಕನೆಕ್ಷನ್ ಪ್ರಾಬ್ಲಮ್ ಇತ್ತು ಅನ್ಸುತ್ತೆ. ಒಂದ್ಸಲ ಕಟ್ ಆಗಿದೆ ಅನ್ಸುತ್ತೆ, ಹಾಗೆ ಮುಂದುವರೆದಿದೆ. ಈಗ ಉರಿಯನ್ನ ಆರಿಸ್ಬಿಡ್ತೀನಿ. ಈಗ ಇಲ್ಲಿ ಘಮ ಬಂದಿದೆ ಮತ್ತೆ ಇದು ಆರ್ತಾ ಇದೆ, ಬೇಯ್ತಾ ಇದೆ. ಎಣ್ಣೆನು ಕನೆಕ್ಟ್ ಪ್ರಾಬ್ಲಮ್ ಇರುತ್ತೆ. ಮತ್ತೆ ನೋಡಿ, ಎಲ್ಲೋ ಬಾಂಡೆಯಲ್ಲಿ ಸ್ವಲ್ಪ ನೀರಿನ ಅಂಶ ಇತ್ತು ಅನಿಸುತ್ತೆ. ಎಣ್ಣೆ ಕಾವಲಿಯಲ್ಲಿ ಶಬ್ದ ಬರ್ತಾ ಇದೆ. ಈ ಮಸಾಲೆನೂ ಚೆನ್ನಾಗಿ ಮಿಕ್ಸ್ ಆಗಿದೆ. ಕಾಣಿಸ್ತಾ ಇದೆ ಅಲ್ವಾ? ಯಾರಾದರೂ ಲೈವ್ ಅಲ್ಲಿ ಇದ್ದವರು ಸ್ವಲ್ಪ ಕಮೆಂಟ್ ಹಾಕಿ, ಯಾಕೆಂದ್ರೆ ಒಂದ್ಸಲ ಲೋ ಕನೆಕ್ಷನ್ ಅಂತೇಳಿ ಲೋ ಇಂಟರ್ನೆಟ್ ಇತ್ತು ಅನ್ಸುತ್ತೆ ಹೆಚ್ಚಾಗಿ. ಯಾರಾದರೂ ಲೈವ್ ಅಲ್ಲಿ ನೋಡ್ತಾ ಇದ್ರೆ ಕಮೆಂಟ್ ಹಾಕಿದ್ರೆ ಗೊತ್ತಾಗುತ್ತೆ. ಇದು ಈಗ ಉಂಡೆ ಕಟ್ಟು ಹೋದಕ್ಕೆ ಇದೆ, ಸ್ವಲ್ಪ ಬಿಸಿ ಇದೆ. ಒಂದು ಬೇರೆ ಪಾತ್ರೆಗೆ ಸ್ವಲ್ಪ ತೆಕ್ಕೊಳ್ತೀನಿ, ಯಾಕೆಂದರೆ ಉಂಡೆ ಕಟ್ಟಬೇಕು. ಇದನ್ನು ಉಂಡೆ ಕಟ್ಟಿ ಅದರಲ್ಲಿ ಸ್ಟಫಿಂಗ್ ಮಾಡಬೇಕಾಗತ್ತೆ. ಸ್ವಲ್ಪ ಆರಿದ್ರೆ ಚೆನ್ನಾಗಿರುತ್ತೆ. ಬರ್ತಾ ಇದೆ ಅಲ್ವಾ? ಯಾಕೆಂದರೆ ಯಾಕೋ ಲೋ ಕನೆಕ್ಷನ್ ಹೇಳಿ ತೋರಿಸ್ತಾ ಇತ್ತು. ಒಮ್ಮೊಮ್ಮೆ ಗೊತ್ತಾಗೋಲ್ಲ, ನಾವು ಲೈವಲ್ಲಿ ಮಾಡ್ತಾ ಇದ್ರೆ ನಾವೇ ನೋಡ್ತಾ ಇದ್ರಂತೂ ಗೊತ್ತೇ ಆಗೋಲ್ಲ. ಬೇರೆಯವರು ನೋಡಿದವಾಗ ಹೇಳಿದ್ರೆ ಅಷ್ಟೇ ಗೊತ್ತಾಗತ್ತೆ. ಇವನ್ನ ಉಂಡೆ ಕಟ್ಟಿಟ್ಕೋಬೇಕು. ನಾವು ಎಷ್ಟು ದೊಡ್ಡ ಕಚೋರಿ ಮಾಡ್ತೀವೋ ಅಷ್ಟು ದೊಡ್ಡ ಉಂಡೆಯನ್ನು ಕಟ್ಕೋಬೇಕು. ಇದು ಸ್ವಲ್ಪ ದೊಡ್ಡದಾಯಿತು, ಚಿಕ್ಕದಾಗಿ ಮಾಡ್ಕೋತೀನಿ. ಯಾಕೆಂದರೆ ತುಂಬ ದೊಡ್ಡದು ಮಾಡಿದರೂ ಉಬ್ಬು ಬರೋಕೆ ಬಾಂಡೆಯಲ್ಲಿ ತುಂಬ ಹಾಕೋಕೆ ಆಗೋಲ್ಲ. ಇದನ್ನು ಹಾಗೆ ತಿನ್ನೋಕ್ಕೂ ತುಂಬ ಚೆನ್ನಾಗಿರುತ್ತೆ, ಯಾಕೆಂದರೆ ಮಸಾಲೆ ಎಲ್ಲ ಬೆರೆತ ಹೆಸರು ಕಾಳಾಗಿರುತ್ತೆ. ಸ್ವಲ್ಪ ಚಿಕ್ಕದಾಗೆ ಮಾಡ್ಕೊಂಡಿದ್ದೀನಿ. ಒಂದು 4 ಆದರೂ ಮಾಡಿ ತೋರಿಸೋಣ ಅಂತ. ನಾವು ಲೈವಲ್ಲಿ ಯಾವುದೇ ಅಡುಗೆಯನ್ನು ಮಾಡಿದಾಗ ನಮ್ಮ ತಪ್ಪು ಒಪ್ಪುಗಳೆಲ್ಲ ಗೊತ್ತಾಗುತ್ತೆ. ನಾವು ಯೂಟ್ಯೂಬ್ ಅಥವಾ ಬೇಕೆ ಇನ್ಸ್ಟಾಗ್ರಾಮ್ ಅದರಲ್ಲೆಲ್ಲ ಮಾಡೋವಾಗ ಏನು ಮಾಡ್ತೀವಿ, ಕೆಲವರು ಅಂದ್ಕೊಳ್ಳೋದು ನಾವೇನೋ ವಿಡಿಯೋ ಸರಿ ಬರಲಿಲ್ಲ ಅಂದರೆ ಆವಾಗ ಬೇರೆ ರೀತಿ ಎಡಿಟ್ ಮಾಡಿ ಹಾಕ್ತೀವಿ ಅಂತ. ಎಲ್ಲ ಅಡುಗೆಗೂ ಹಾಗಿರೋಲ್ಲ, ಕೆಲವೊಂದು ಅಡುಗೆ ಹಾಗಿರ್ಬೋದು, ಎಲ್ಲರೂ ಹಾಗೆ ಮಾಡೋಲ್ಲ. ನೋಡಿ, ಇದು ಲೈವಲ್ಲಿ ನಮಗೆ ಗೊತ್ತಾಗುತ್ತೆ ಏನಾದರೂ ನಾವು ತಪ್ಪು ಒಪ್ಪುಗಳಿದ್ರೆ. ಇದು ಆರ್ತಾ ಇದೆ, ಹಾಗಾಗಿ ಉಂಡೆ ಕಟ್ಟೋಕೆ ಬಂತು. ಇಲ್ಲಿ ನಾನು 4 ಮಾಡಿ ತೋರಿಸ್ತೀನಿ. ಎಣ್ಣೆ
ಕಾವಲಿಯನ್ನು ಚಿಕ್ಕದಾಗಿ ಇಟ್ಕೋತೀನಿ. ಆಮೇಲೆ ಸವಿತಾ ಕಿರಣ್ ಬಂದಿದ್ದಾರೆ. ನೋಡಿ, ಇದು ಈ ಹಿಟ್ಟು ನೆನೆದು ಬಂದಿದೆ. ಈಗ ಇದನ್ನು ಇನ್ನೊಮ್ಮೆ ಬೇಕಿದ್ರೆ ನಾದ್ಕೊಂಡು, ಇದಕ್ಕೆ ಲಟ್ಸೋದು ಬೇಕಾಗಲ್ಲ, ಕೈಯಲ್ಲೇ ತಟ್ಕೊಂಡು ನಾವು ಫಿಲ್ ಮಾಡೋದು. ಮಾಡಿಕೊಂಡು ಕೈಗೆ ಸ್ವಲ್ಪ ತುಪ್ಪವನ್ನು ಸವರ್ಕೊಳ್ಳೋಣ, ಯಾಕೆಂದರೆ ಕೈಗೆ ಅಂಟ್ಕೊಳ್ಳೋಲ್ಲ. ನಮಗೆ ಎಷ್ಟು ದೊಡ್ಡ ಕಚೋರಿ ಬೇಕೋ ಅಷ್ಟು ದೊಡ್ಡ ಕಚೋರಿ ಮಾಡೋಕ್ಕೆ ಈ ಮಿಶ್ರಣವನ್ನು ಹೀಗೆ ತಟ್ಕೊಳ್ಳೋದು. ಕೈಯಿಂದ ಈ ರೀತಿ ಮಾಡ್ಕೊಂಡ್ರಾಯ್ತು. ತುಂಬ ತೆಳುವಾಗಿಯೂ ಬೇಡ, ತುಂಬ ದಪ್ಪನಾಗಿಯೂ ಬೇಡ. ಆ ರೀತಿ ಮಾಡಿಕೊಂಡು ಈ ಮಿಶ್ರಣವನ್ನು ಇದರೊಳಗಡೆ ಇಟ್ಟು ಇದು ಮುಚ್ಚೋ ಹಾಗೆ ಮಾಡ್ಕೊಂಡ್ರಾಯ್ತು. ಕಚೋರಿಯನ್ನು ಸಾಮಾನ್ಯವಾಗಿ ಮೈದಾದಲ್ಲಿ ಮಾಡ್ತಾರೆ, ಆದರೆ ಮೈದಾ ಬದಲಿಗೆ ನಾನಿಲ್ಲಿ ಚಿರೋಟಿ ರವೆ ಮತ್ತು ಗೋಧಿ ಹಿಟ್ಟನ್ನು ಬಳಸ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ಬರುತ್ತೆ. ಬಣ್ಣ ಮಾತ್ರ ಅಷ್ಟೊಂದು ಚೆನ್ನಾಗಿರೋಲ್ಲ ಅಷ್ಟೇ. ಎಲ್ಲ ಕಡೆಗೂ ಮುಚ್ಚೋ ಹಾಗೆ ಮಾಡಿಕೊಂಡ್ರೆ ಎಣ್ಣೆಯಲ್ಲಿ ಬಿಟ್ಕೊಳ್ಳೋಲ್ಲ. ಈ ರೀತಿ ತಟ್ಟಿಟ್ಕೊಳ್ಳೋಣ. ನಾನು 4 ಮಾಡ್ತಾ ಇದ್ದೀನಿ. ಕೈಯಿಂದನೇ ನಾವು ತಟ್ಕೊಳ್ಳೋಕ್ಕಾಗತ್ತೆ. ಎಲ್ಲ ಕಡೆಗೂ ಮುಚ್ಚೋ ಹಾಗೆ. ಇದು ನೋಡಿ ತೆಳುವಾಗಿಬಿಡ್ತು, ನಾನು ಹಿಂದ್ಗಡೆ ನೋಡೇ ಇಲ್ಲ. ಇದಕ್ಕೆ ಬೇಕಿದ್ರೆ ನಾವು ಈ ರೀತಿ ಪ್ಯಾಚ್ ಮಾಡ್ಕೊಂಡು ಬಿಟ್ರೆ ಆಯ್ತು, ಆಗ ಎಣ್ಣೆಯಲ್ಲಿ ಬಿಟ್ಕೊಂಡು ಬರೋಲ್ಲ. ಇದರಲ್ಲಿ ನೀರಿನ ಪಸೆ ಇರಲೇಬಾರ್ದು. ನೀರಿನ ಪಸೆ ಇದ್ರೆ ಈ ಕಚೋರಿ ಮೆತ್ತಗಾಗ್ಬಿಡುತ್ತೆ. ಹಾಗಾಗಿ ನೀರಿನ ಪಸೆ ಇಲ್ಲದೆ ಇರೋ ಹಾಗೆ ನೋಡ್ಕೋಬೇಕು. ಇದು ಸ್ವಲ್ಪ ಸರಿಯಾಗಿ ಬಂದಿಲ್ಲ, ಅದನ್ನು ನಾನೀಗ ಎಣ್ಣೆಯಲ್ಲಿ ಹಾಕೋಲ್ಲ. ಯಾಕೆಂದರೆ ಎಣ್ಣೆಯಲ್ಲಿ ಹಾಕಿದರೆ ಎಣ್ಣೆಯಲ್ಲಿ ಬಿಟ್ಕೊಳ್ಳೋ ಚಾನ್ಸ್ ಇರುತ್ತೆ. ಹಾಗಾಗಿ ಅದನ್ನು ಹಾಗೆ ಇಟ್ಬಿಡ್ತೀನಿ, ಬೇರೆದನ್ನೇ ಮಾಡ್ತೀನಿ. ಅನ್ನಲ್ಲ, ನಾವು ಮಾಡ್ತಾ ಇರುವಾಗ ಆದರೂ ಸರಿ ಮಾಡ್ಕೊಳ್ಳೋಕೆ ನೋಡಬೇಕು. ಅಡುಗೆಯಲ್ಲಿ ಯಾಕೋ ಇಂಟರ್ನೆಟ್ ಪ್ರಾಬ್ಲಮ್ ಆಗಿದೆ ಅನಿಸುತ್ತೆ. ಕನೆಕ್ಷನ್ ಸ್ವಲ್ಪ ಡಿಸ್ಟರ್ಬೆನ್ಸ್. ಈಗ ಹಾಕಿ ನೋಡೋಣ. ಸಣ್ಣ ಉರಿಯಲ್ಲಿ ಬೇಯಬೇಕು.
ಸಣ್ಣ ಉರಿಯಲ್ಲಿ ಬೇಯಬೇಕು ಅದು. ಸ್ವಲ್ಪ ಹೊತ್ತಾದ ನಂತರ ಮಗ್ಚಾಕಬೇಕು, ಯಾಕೆಂದರೆ ಏನಾದರೂ ಮೆದುವಾಗಿದ್ದರೆ ಒಡೆಯೋ ಚಾನ್ಸ್ ಇರುತ್ತೆ. ಆದಷ್ಟು ಸಣ್ಣ ಉರಿಯಲ್ಲಿ ಬೇಯಿಸ್ಕೋಬೇಕು. ಇದಕ್ಕೆ ಗೋಧಿ ರವೆಯನ್ನು ಹಾಕಿರೋದ್ರಿಂದ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ. ಸಾಯಂಕಾಲದ ಹೊತ್ತಾದರೆ ಈ ಕಚೋರಿ ಚಾಟ್ ಅಂತ ಮಾಡ್ಕೋಬಹುದು. ನಾನಿಲ್ಲಿ ಹಾಗೆ ಸಿಂಪಲ್ ಆಗಿ ಕಚೋರಿ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ಈಗ ಮಧ್ಯಾಹ್ನದ ಹೊತ್ತಾಗಿದೆ. ಇದನ್ನ ಹಾಗೆ ತಿನ್ನೋಕ್ಕೂ ತುಂಬಾ ರುಚಿಯಾಗಿರುತ್ತೆ. ನಾವು ಈ ಫಿಲ್ಲಿಂಗ್ ಅನ್ನ ಚೆನ್ನಾಗಿ ತುಂಬಿ ಸರಿಯಾಗಿ ಕವರ್ ಆಗುವಂತೆ ಮಾಡಿಕೊಂಡು ಕರಿಬೇಕಾಗತ್ತೆ. ಲೈವ್ ಅಲ್ಲಿ ಬಂದು ಯಾರ್ಯಾರು ಪ್ರೋತ್ಸಾಹ ನೀಡ್ತಾ ಇದ್ದೀರೋ, ಇದನ್ನ ನೋಡಿ ಕಮೆಂಟ್ ಆಗ್ತಾ ಇದ್ದೀರೋ ಅವರಿಗೆಲ್ಲ ಥ್ಯಾಂಕ್ಸ್ ಹೇಳ್ತೀನಿ. ಯಾಕೋ ಮಧ್ಯದಲ್ಲಿ ಒಂದ್ಸಲ ಕಟ್ಟಾಯ್ತು ಅನ್ಸುತ್ತೆ. ಇದು ಚೆನ್ನಾಗಿ ಬೇಯೋ ತನಕ ಬೇಯಿಸ್ಕೋಬೇಕು. ತಾಳ್ಮೆ ಇದ್ರೆ ಯಾವುದೇ ಅಡುಗೆಯನ್ನ ಸರಿಯಾಗಿ ಮಾಡಬಹುದು. ಇಲ್ಲಾಂದ್ರೆ ನಮ್ಮ ಕೆಲಸಗಳು ಎದ್ವತ್ತದ್ದು ಆಗ್ಬಿಡುತ್ತೆ. ತಾಳ್ಮೆ ಬೇಕು ಯಾವುದೇ ಕೆಲಸವನ್ನ ಮಾಡುವಾಗ. ಇದು ಕೆಂಪಗಾಗಿ ಬರ್ತಾ ಇದೆ. ಇದು ನಾನು 3-4 ತಾಸು ಇಟ್ಟರು ಚೆನ್ನಾಗಿರುತ್ತೆ. ಡ್ರೈ ಮಸಾಲ ಆದ್ರೆ 2-3 ದಿವಸ ಇಟ್ಟರು ಚೆನ್ನಾಗಿರುತ್ತೆ. ನಾವು ಮಸಾಲವನ್ನ ಚೆನ್ನಾಗಿ ಹುರ್ಕೋಬೇಕು. ನೋಡಿ, ಇದು ಮೊದಲು ಹಾಕಿದ್ದು ಬೆಂದು ಬಂದಿದೆ. ಎಣ್ಣೆಯನ್ನು ಹೀರ್ಕೊಳ್ಳಲ್ಲ, ಇದು ತುಂಬಾ ಎಣ್ಣೆಯನ್ನು ಹೀರ್ಕೊಳ್ಳಲ್ಲ. ಈ ನೊರೆ ನೊರೆ ಬರೋದು ಕಡಿಮೆ ಆಗೋ ತನಕ ನಾವು ಬೇಯಿಸ್ಕೋಬೇಕು. ನಾನು ತೋರಿಸ್ತೀನಿ. ಇದು ಸ್ವಲ್ಪನೂ ಎಣ್ಣೆಯನ್ನ ಹೀರ್ಕೊಂಡಿಲ್ಲ. ಇದು ಬೆಂದು ಬರ್ತಾ ಇದೆ. ಒಳಗಿನ ಮಸಾಲಾನು ಅಲ್ಲೇ ಒಳಗಡೆ ಬೇಯುತ್ತೆ. ಈಗಾಗಲೇ ಬೆಂದಿದೆ. ಹೆಸರು ಕಾಳು ಮಾತ್ರ ಸ್ವಲ್ಪ ಬೇಯಬೇಕಾಗಿರುತ್ತೆ. ಹಾಗಾಗಿ ಸ್ವಲ್ಪ ನಿಧಾನ ಆಗತ್ತೆ. ಒಳಗಂದು ಬೆಂದ ನಂತರ ಈ ಎಣ್ಣೆಯಲ್ಲಿ ನೊರೆ ಬರುವಂತದ್ದು ಕಡಿಮೆ ಆಗತ್ತೆ. ಈ ರೀತಿ ಆದವಾಗ ಗರಿ ಗರಿಯಾಗಿ ಇರುತ್ತೆ. ಈ ಕಚೋರಿ ಹೊರಗಿನ ಪದರವನ್ನು ನಾವು ತುಂಬಾ ದಪ್ಪನಾಗೂ ಮಾಡಬಾರ್ದು, ತುಂಬಾ ತೆಳುವನಾಗೂ ಮಾಡಬಾರ್ದು. ಅದನ್ನಾಗಿ ಮಾಡಿಕೊಂಡ್ರೆ ಚೆನ್ನಾಗಿ ಬೆಂದು ಬರುತ್ತೆ.
ಬೆಂದು ಬಂದಿದೆ. ಪುರಿಯನ್ನು ಹಾರಿಸ್ತೀನಿ. ನೋಡಿ, ಕ್ರಿಸ್ಪಿಯಾಗಿರುವಂತಹ ಮೂಂಗ್ ದಾಲ್ ಕಚೋರಿ ಸಿದ್ಧವಾಗಿದೆ. ಅಮೂಲ್ ಪ್ರಾಡಕ್ಟನ್ನು ಉಪಯೋಗಿಸಿ ಮಾಡಿದಂತಹ ಈ ಕಚೋರಿ ನೋಡಿ ಎಷ್ಟು ಕ್ರಿಸ್ಪಿಯಾಗಿದೆ ಅನ್ನೋದನ್ನು ನಾನು ತೋರಿಸ್ತೀನಿ. ನೋಡಿ, ಹೀಗೆ ಮಾಡಿದ್ರು ನೋಡಿ ಟಪ್ ಟಪ್ ಅಂತ ಬರ್ತಾ ಇದೆಯಲ್ಲ. ಹೊರಗಿನ ಪದರ ಗರಿ ಗರಿಯಾಗಿದೆ, ಒಳಗಡೆ ಈ ಮಸಾಲೆ ಚೆನ್ನಾಗಿ ಬೆಂದಿದೆ. ಇದು ಸ್ವಲ್ಪ ಬಿಸಿ ಇದೆ, ನಾನು ಕಟ್ ಮಾಡೇ ತೋರಿಸ್ಬೇಕಾಗತ್ತೆ. ಕೇಳಿಸ್ತಾ ಇದೆಯಲ್ಲ, ನೋಡಿ ಎಷ್ಟು ಗರಿ ಗರಿಯಾಗಿ ಇದೆ. ಒಳಗೆ ಮಸಾಲ ಇರುತ್ತೆ, ಹೊರಗೆ ಗರಿ ಗರಿಯಾಗಿರುವಂತಹ ಈ ಕಚೋರಿ ಸಂಜೆ ಹೊತ್ತಿಗೆ ಅಥವಾ ಮಧ್ಯಾಹ್ನದ ಟೀ ಕಾಫಿ ಜೊತೆಗೆ ತುಂಬ ರುಚಿಯಾಗಿರುತ್ತೆ. ನೀವು ಒಮ್ಮೆ ಮಾಡಿ ನೋಡಿ. ನಿಮ್ಮ ಮಸಾಲವು ಬೇರೆ ಬೇರೆ ರೀತಿಯಲ್ಲಿದ್ದರೆ ಆ ರೀತಿಯಲ್ಲಿ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ನಿಮಗೆ ಹೇಗಾಯಿತು ಅನ್ನೋದನ್ನು ತಿಳಿಸಿ. ಇವತ್ತೇನು ನನ್ನ ವಿಡಿಯೋದಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸ್ ತುಂಬ ಇದೆ ಅನಿಸುತ್ತೆ. ನೋಡಿದವರು ಹೇಳಿ ಏನಾದರೂ ಇದ್ದರೆ. ನೋಡಿ, ಗರಿ ಗರಿಯಾಗಿರುವಂತಹ ಈ ಕಚೋರಿಯು ತಿನ್ನೋಕೆ ಸಿದ್ಧ ಆಗಿದೆ. ನೀವು ಒಮ್ಮೆ ಮಾಡಿ ನೋಡಿ. ಅಮೂಲ್ ಕನ್ನಡ ಪೇಜ್ನವರು ಇದೊಂದು ಅವಕಾಶ ಕೊಟ್ಟಿದ್ದಾರೆ. ಹಾಗಾಗಿ ಅಮೂಲ್ ಕನ್ನಡ ಪೇಜ್ನಲ್ಲಿ ನಮಗೆ ನೇರವಾದ ಸಂಪರ್ಕದಲ್ಲಿರುವಂತಹ ನಂದಿನಿ ಮತ್ತು ಸಮೀರ್ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ, ಲೈವಲ್ಲಿ ಯಾರ್ಯಾರು ಬಂದಿದ್ದೀರೋ ಹಾಗೆ ಆಮೇಲೂ ಯಾರ್ಯಾರು ನೋಡ್ತೀರೋ ಅವರಿಗೆಲ್ಲ ಧನ್ಯವಾದನ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.